ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಹಿಂದಿನ ದಿನವೇ ನಮ್ಮ ಮನೆಯ ಅಮಾವಾಸ್ಯೆ ಹಿಂದಿನ ದಿನದ ವಿಡಿಯೋ ಫ್ರೆಂಡ್ಸ್. ಇದು ಇವತ್ತು ಬೆಳಗಿಂದ ಹಾಕ್ಬೇಕು ಅಂದ್ಕೊಂಡೆ, ಹಾಕೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಈಗ ಅಪ್ಲೋಡ್ ಮಾಡ್ತಿದ್ದೀನಿ. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ದೇವರ ಮೂರ್ತಿಗಳನ್ನು ಯಾವುದರಲ್ಲಿ ಕ್ಲೀನ್ ಮಾಡ್ತೀನಿ, ಆಮೇಲೆ ನಮ್ಮ ದೇವರ ಮನೆಯನ್ನು ಕ್ಲೀನ್ ಮಾಡ್ಕೊಂಡಿರೋ ವಿಡಿಯೋ, ಹಾಗೆ ಸಾಯಂಕಾಲ ಒಂದು ಸ್ವಲ್ಪ ದೇವ್ರ ಮುಂದೆ ದೀಪ ಹಚ್ಚಿರೋ ವಿಡಿಯೋನು ನಾನು ಇದರಲ್ಲೇ ಹಾಕ್ತಿದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡ್ರಿ, ನಾನು ಫಸ್ಟಿಗೆ ಇದು ವಿಮ್ ಲಿಕ್ವಿಡ್ ತೊಗೊಂಡಿದ್ದೀನಿ. ನಾನಿಲ್ಲಿ ವಿಮ್ ಲಿಕ್ವಿಡ್ನಿಂದ ಪೂರ್ತಿಯಾಗಿ ಬೆಳ್ಳಿ ಸಾಮಾನುಗಳನ್ನ ತಿಕ್ಕೊಂಡು ನಾನು ಬೇರೆ ಏನನ್ನೂ ನಾನಿಲ್ಲಿ ಹಚ್ಚಂಗಿಲ್ಲ. ಬರೀ ಬೆಳ್ಳಿ ಸಾಮಾನಕ್ಕೆ ಈ ಬೆಳ್ಳಿ ಪಾತ್ರೆಗೆ ಯಾವುದಕ್ಕಾದರೂ ನೀವು ಈ ವಿಮ್ ಲಿಕ್ವಿಡಿಂದ ಬರೀ ಕ್ಲೀನಾಗಿ ತೊಳ್ಕೊಂಡ್ರೆ ಸಾಕು. ನಿಮಗೆಲ್ಲ ಇದರೊಳಗಿರೋ ಜಿಡ್ಡು ಹೋಗುತ್ತೆ, ಮತ್ತು ಪಳ ಅಂತ ಅಂದು ಹೊಳಿತಾವು. ನಾವು ಬೇರೆ ಇದು ಹಚ್ಚೋ ಅವಶ್ಯಕತೆಯೇ ಇಲ್ಲ. ಅಷ್ಟು ನೀಟಾಗಿ ನಾವು ಇದನ್ನ ತೊಳ್ಕೊಬೋದು. ಹಾಗೆ ಈ ಲಕ್ಷ್ಮಿ ಇವೆಲ್ಲ ವಿಗ್ರಹಗಳವೆಲ್ಲ ಇರ್ತಾವಲ್ಲ, ಅದಕ್ಕೆ ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಇದನ್ನ ಹಚ್ಚಿ ನಾವು ಬ್ರಷ್ ತೊಗೊಂಡು ಈ ರೀತಿ ತಿಕ್ಕಿದಾಗ ಅದರಲ್ಲಿರುವಂಥ ಇರುವಂಥ ಕೊಳೆ ಎಲ್ಲ ಹೋಗುತ್ತೆ. ಚೆನ್ನಾಗಿ ಇದನ್ನ ಒಂದು ಸ್ವಲ್ಪ ಈ ಸ್ಕ್ರಬ್ ಹಚ್ಚಿ ನಾನು ತಿಕ್ಕೊಂಡು ನೆಕ್ಸ್ಟ್ ನಾನು ಆ ಬ್ರಷಿಂದ ಹಚ್ಚಿ ತಿಕ್ಕಿ ತೊಳ್ಕೊತೀನಿ. ಸ್ಟೀಲಿಂದು ಮತ್ತು ಬೆಳ್ಳಿನ ನಾನು ಇದರಲ್ಲೇ ಈ ಲಿಕ್ವಿಡ್ನಿಂದಾನೇ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ನೋಡ್ರಿ, ಅಮ್ಮನ ಮೂರ್ತಿನೂ ಇದರಲ್ಲೇ ನಾನು ಕ್ಲೀನ್ ಮಾಡ್ಕೊತೀನಿ. ಹಾಗೆ ಆ ಸಂದಿಯಲ್ಲಿ ಏನಿರುತ್ತೋ ಆ ಡಿಸೈನಲ್ಲಿ ಕೊಳೆ ಇರುತ್ತಲ್ಲ, ಅದನ್ನು ನಾನು ಒಂದು ಬ್ರಷ್ ತೊಗೊಂಡು ತಿಕ್ಕಿ ಕ್ಲೀನ್ ಮಾಡ್ಕೊತೀನಿ. ಈ ರೀತಿ ನಾನು ಅಷ್ಟು ಬೆಳ್ಳಿ ಪಾತ್ರೆಗಳನ್ನು, ಬೆಳ್ಳಿ ಸಾಮಾನುಗಳನ್ನು, ದೇವರು ಮೂರ್ತಿಗಳನ್ನೆಲ್ಲ ನಾನು ತಿಕ್ಕಿ ಇಟ್ಕೊಂಡೆ ಒಂದು ಕಡೆ. ಈಗ ನಾನೇನು ಮಾಡ್ತೀನಿ, ಈ ತಾಮ್ರ ಹಿತ್ತಾಳೆನ ನಾವು ಬೇರೆ ಇದು ತಂದು ನಾವು ಲಿಂಬೆಹಣ್ಣು ಅದನ್ನು ಮಾಡಿಟ್ಕೊಳೋದು, ಪೌಡ್ರ್ ಮಾಡಿಟ್ಕೊಳೋದು, ಅದು ಎಲ್ಲದಕ್ಕಿಂತಲೂ ನನಗೆ ಪೀತಾಂಬರಿನೇ ಬೆಸ್ಟ್ ಅನ್ನಿಸುತ್ತೆ ಫ್ರೆಂಡ್ಸ್. ನಾವು ಸುಮ್ಮನೆ ದುಡ್ಡು ಕೊಟ್ಟು ನಾನೀಗ ಬೆಳ್ಳಿ ತೊಳೆಯೋದನ್ನು ನಾನು ತೊಗೊಂಡು ಬಂದೆ, ಅದು ನನಗೆ ಯಾಕೋ ಸರಿಯಾಗಲಿಲ್ಲ. ನಾನು ವಿಂಬಾರಲ್ಲಿ ಬೆಳ್ಳಿ ತೊಳಿತೀನಿ. ಆಮೇಲೆ ಇನ್ನೊಂದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಅಂಗಡಿಯವರೇ ನನಗೆ ಹೇಳಿರುವಂಥ ಒಂದು ಟಿಪ್ಸನ್ನು ನನಗೆ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಹಾಗೆ ನಾನು ಹೋದ ಸರ್ತಿ ಪೂಜೆ ಆದಮೇಲೆ ಬೆಳ್ಳಿ ಸಾಮಾನುಗಳನ್ನ ಯಾವ ರೀತಿ ನಾನು ಜೋಡಿಸಿಟ್ಟಿದ್ದೀನಿ ಅಂದರೆ ನಾನು ತೆಗೆದಿಟ್ಟಿದ್ದೀನಿ ಅಂತ ಹೇಳೋದು, ಅದನ್ನು ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅದು ಅಂಗಡಿಯವರೇ ಕೊಟ್ಟಂಥ ಟಿಪ್ಸ್ ಅದು ನನಗೆ, ಅದನ್ನು ನಾನು ನಿಮ್ಗೆ ಮುಂದೆ ಶೇರ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ನಾನು ಈ ಪೀತಾಂಬರಿಯಿಂದ ತಿಕ್ಕಿ ತೊಳೆದ್ರೆ ಒಂದು ಅಡ್ವಾಂಟೇಜ್ ಏನಂದ್ರೆ ಕೈಯೆಲ್ಲ ಉಗುರಿನ ಸಂದಿಯಲ್ಲೆಲ್ಲ ಈ ಕೊಳೆ ಎಲ್ಲ ಕುತ್ಕೊಂಡ್ಬಿಡ್ತದೆ. ಅದೇ ಒಂದೇ ಇದ್ರದ್ದು ಇದು ಅಲ್ಲ ಅನ್ನೋದಷ್ಟೇ. ಆದರೆ ಎಲ್ಲನೂ ಪಾತ್ರೆ ಮಾತ್ರ ನೀವು ಜಾಸ್ತಿ ಎಫರ್ಟ್ ಹಾಕೋದೇ ಬೇಡ. ತಿಕ್ಕೆ ಅಂತ ಅವಶ್ಯಕತೆನೇ ಇಲ್ಲ ಇದ್ರಾಗೆ. ಬರೀ ಒಂದು ಸ್ವಲ್ಪ ಪೀತಾಂಬರಿ ಒಂದು ಸ್ವಲ್ಪ ಚೆನ್ನಾಗಿ ಕೈಯಾಗಿ ತೊಗೊಂಡು ಅದನ್ನು ತಿಕ್ಕಿ ತೊಳೆದ್ಬಿಟ್ರೆ ಕ್ಲೀನಾಗಿ ಪಳ ಅಂತಾವೆ. ಹೀಗಾಗಿ ಸುಮ್ಮನೆ ನಾವು ಪೀತಾಂಬರಿ ಪೌಡ್ರನ್ನ ತೊಗೊಂಡು ಈ ಹಿತ್ತಾಳೆ ಮತ್ತು ತಾಮ್ರನ ತಿಕ್ಕೋದು ಬೆಸ್ಟ್ ಅಂತ ನನ್ನ ಅನಿಸಿಕೆ ಇರೋದು. ಹಾಗೆ ನಾನು ನೋಡ್ರಿ ಎಲ್ಲನೂ ಈ ದೀಪಗಳನ್ನು ಏನು ಮಾಡ್ತೀನಿ, ಇದು ಸ್ವಲ್ಪ ಪೀತಾಂಬರಿ ಮತ್ತು ಇದು ವಿಮ್ ಲಿಕ್ವಿಡನ್ನು ಹಚ್ಚಿ ನಾನು ಮೊದಲಿಗೆ ವಿಮ್ ಲಿಕ್ವಿಡ್ ಹಚ್ಚಿ ತೊಳೆದಿರ್ತೀನಿ. ಅಂದರೆ ಅದ್ರೊಳಗೆ ಜಿಡ್ಡೆಲ್ಲ ಹೋಗಿರ್ತೈತಿ. ಬೆಳ್ಳಿ ಇದು ಏನದು ಆಮೇಲೆ ಪೀತಾಂಬರಿ ತೊಗೊಂಡು ತಿಕ್ಕೊಂಡಿನಿ. ನೋಡ್ರಿ, ಬೆಳ್ಳಿ ಎಷ್ಟು ಪಳ ಅಂತ ಹೊಳಿತಾ ಹೌದಾ. ಅದಕ್ಕೋಸ್ಕರ ನಾವು ಬೆಳ್ಳಿನ ಈ ವಿಂಬಾರಲ್ಲಿ ತಿಕ್ಕಿದ್ರೂ ಸಾಕು, ಬೇರೆ ಏನು ತೊಗೊಳೋದು ಅವಶ್ಯಕತೆ ಇಲ್ಲ. ನೋಡ್ರಿ, ನಾನು ವಿಂಬಾರಲ್ಲಿ ನಾನು ವಿಮ್ ಲಿಕ್ವಿಡಲ್ಲಿ ನಾನು ಅಷ್ಟನ್ನು ತೊಳೆದಿದ್ದೀನಿ. ಹಾಗೆ ಪೀತಾಂಬರಿ ಹಚ್ಚಿ ಈ ಹಿತ್ತಾಳೆ ಮತ್ತು ತಾಮ್ರನ ನಾನು ಕ್ಲೀನ್ ಮಾಡಿಕೊಂಡು ಒಂದು ಈ ಫಸ್ಟಿಗೆ ನಾನು ಏನು ಮಾಡ್ತೀನಿ, ಒಂದು ಬುಟ್ಟಿಲಿ ತೊಳ್ಕೊತೀನಿ. ನಂತರ ನಲ್ಲಿಲೇ ನಾನು ಕ್ಲೀನಾಗಿ ನೀರು ಹಿಡಿದು ತೊಳ್ಕೊಂಡು ಮತ್ತು ಒಂದು ಒಣ ಬಟ್ಟೆ ತೊಗೊಂಡು ಎಲ್ಲನೂ ನೀಟಾಗಿ ಒರೆಸಿ ಎತ್ತಿಟ್ಕೊತೀನಿ. ಒಂದು ಫೋಟೋನ ಎತ್ತಿಟ್ಕೊಂಡು ನಾನು ಅಲ್ಲಿ ಒಂದು ದೀಪ ಹಚ್ಚಿ ಕೈ ಬಿಡ್ತೀನಿ. ಮರುದಿನ ಮತ್ತೆ ಒಂದು ತುಂಬಿದ ಕೊಡ್ದಾಗಿ ನೀರು ತೊಗೊಂಡು ಎಲ್ಲ ದೇವರನ್ನು ತೊಳೆದು ನಾನು ಪೂಜೆ ಮಾಡ್ತೀನಿ. ನೋಡ್ರಿ, ಊದಿನ ಕಡ್ಡಿ ಚುಚ್ಚೋದನ್ನು ನಾನು ಅದರೊಳಗೆಲ್ಲ ಇದು ಇರುತ್ತಲ್ಲ, ಹೊಗೆ ಎಲ್ಲ ಆಡ್ದಂಗಾಗಿ ಕಪ್ಪಾಗಿರ್ತದೆ, ಅದನ್ನು ಬಾಟ್ಲಿ ತೊಳೆದಿರ್ತದಲ್ಲ ಅದನ್ನು ತೊಗೊಂಡು ನಾನು ಕ್ಲೀನ್ ಮಾಡ್ಕೊಂಡು ನೋಡ್ಲಿ ಎಷ್ಟು ಪಳ ಅಂತೇಳಂದು ನಮ್ಮ ಬೆಳ್ಳಿ ಮತ್ತು ತಾಮ್ರದ್ದು ಎಲ್ಲ ಸಾಮಾನುಗಳು ಹೊಳಿತಾ ಇದ್ದಾವೆ. ಈಗ ನಾನು ಈ ದೇವರ ಮನೇನ ಕ್ಲೀನ್ ಮಾಡ್ಕೊಳಕೊಂತೀನಿ. ನಾನಿಲ್ಲಿ ವಿಮ್ ಲಿಕ್ವಿಡನ್ನು ಹಾಕ್ಕೊಂಡಿನಿ. ವಿಮ್ ಲಿಕ್ವಿಡನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿದ್ದನ್ನು ಬ್ರಷ್ನಿಂದ ನಾನು ತಿಕ್ಕೊಂತೀನಿ. ಇದು ಪೂರ್ತಿಯಾಗಿ ನೈಸಾಗಿದ್ದಿತ್ತಂದ್ರೆ ನಾವು ಇದು ತಿಕ್ಕೋ ಅವಶ್ಯಕತೆ ಇದ್ದಿದ್ದಿಲ್ಲ. ಇದೆಲ್ಲ ಕಚ್ ಆಗ್ಬಿಟ್ಟೈತೆ ಎಲ್ಲ. ನನಗೆ ಒಂದು ಸ್ವಲ್ಪ ಸಮಾಧಾನ ಆಗಂಗಿಲ್ಲ. 8 ದಿನಕ್ಕೊಮ್ಮೆ ಈ ರೀತಿ ತಿಂಗಳಿಗೆ ಒಂದು ಸರ್ತಿ ಅಂತೂ ಇದು ಮಾಡ್ತೀನಿ. ಒಂದು ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ಬ್ರಷ್ ತೊಗೊಂಡು ತಿಕ್ಕಿದ್ರೆ ಅದು ಒಂದು ಸ್ವಲ್ಪ ನೀಟಾಗೋದು. ಎಲ್ಲ ಕಚ್ ಆದಂಗೆ ಆಗ್ಬಿಟ್ಟೈತೆ ಅದು. ಹಾಗಾಗಿ ಬ್ರಷ್ ತೊಗೊಂಡು 2 ಸರ್ತಿ ನಾನು ತಿಕ್ಕಿ ಒರೆಸ್ಕೊಂಡಿನಿ. ಹಾಗೆ ಇಲ್ಲಿ ನೋಡ್ರಿ, ಮೇಲೆಲ್ಲ ಟೈಲ್ಸ್ಗೆ
ನಾನು ವಿಮ್ ಲಿಕ್ವಿಡನ್ನು ನೀರು ಹಚ್ಕೊಂಡು ಎಲ್ಲ ಸ್ಕ್ರಬ್ ತೊಗೊಂಡು ತಿಕ್ಕಿ ತೊಳ್ಕೊಂಡು ಪೂರ್ತಿಯಾಗಿ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡಿನಿ. ನಮ್ಮ ಜಗಲಿ ದೇವ್ರ ಜಗಲಿನೂ ಪಳಪಳ ಅಂತ ಅಂದು ಅನ್ನಕ್ಕೆ ಈ ಕಲೆಗಳಿಗೆ ನಾನೇನು ಮಾಡೋಕ್ಕಾಗಲ್ಲ. ಎಲ್ಲ ಥರದ ನಾನು ಟ್ರೈ ಮಾಡಿ ನೋಡಿನಿ, ಆಗಿಲ್ಲ. ಇಲ್ಲಿ ಕೆಳಗೂ ಮುಂದೆ ಎಲ್ಲ ಪೂರ್ತಿ ನಾನು ಟೈಲ್ಸಿಗೂ ಎಲ್ಲ ಸೋಪ್ ಹಚ್ಚಿ ಎಲ್ಲ ತೊಳ್ಕೊಂಡು ಒರೆಸ್ಕೊಂಡಿನಿ. ಈಗ ನಾನು ಎಲ್ಲ ದೇವ್ರುಗಳನ್ನು ಈ ಇದ್ರ ಮೇಲೆ ಜಗಲಿ ಮೇಲೆಲ್ಲ ಫೋಟೋ ಗೀಟೋ ಎಲ್ಲ ಇಟ್ಟು ಒಂದು ಫೋಟೋನ ಎತ್ತಿಟ್ಕೊಂಡಲ್ಲಿ ನಾನು ಒಂದು ದೀಪ ಹಚ್ಚಿ ಕೈ ಬಿಡ್ತೀನಿ. ಕೈ ಬಿಟ್ಟು ಈಗ ನೋಡ್ರಲ್ಲ, ಹೌದಾ, ಇಷ್ಟನ್ನು ನಾನು ಇಲ್ಲೇ ಎತ್ತಿ ಇಟ್ಕೊತೀನಿ. ನಂದು ಹಿಂದಿನ ದಿನ, ಇದು ಅಮಾವಾಸ್ಯೆ ಹಿಂದಿನ ದಿನ ದೇವರ ಎಲ್ಲ ಮೂರ್ತಿಗಳನ್ನು ನಾನು ತಿಕ್ಕಿ ತೊಳೆದು ಬಟ್ಟೆ ತೊಗೊಂಡು ಒರೆಸಿ ಇಟ್ಕೊಂಡೆ. ಹಾಗೆ ಫೋಟೋಗಳನ್ನು ಎಲ್ಲ ಫೋಟೋ ಎತ್ತಿಟ್ಕೊಂಡು ಜಗಲಿನೂ ನಾನಿಲ್ಲಿ ಸೋಪ್ ಹಚ್ಚಿ ಕ್ಲೀನ್ ಮಾಡಿಕೊಂಡು ಅದನ್ನು ಜಗಲಿನೂ ನಾನು ಕ್ಲೀನ್ ಮಾಡಿಕೊಂಡು ಎಲ್ಲನೂ ಎತ್ತಿಟ್ಕೊಂಡಿದ್ದೀನಿ. ಇವತ್ತಿನ ಅಮಾವಾಸ್ಯೆ ಪೂಜೆ ಇದು. ಅಮಾವಾಸ್ಯೆ ಬೆಳಗ್ಗೆ ನನಗೆ ಪೂಜೆ ಮಾಡಿ ಎಲ್ಲ ಮುಗಿಸಿದ್ದೀನಿ. ಇದು ಸಾಯಂಕಾಲ ನಾನು ಲೋಬಾನ ಹಾಕ್ತಿದ್ದೆ, ಅದನ್ನು ಒಂಚೂರು ವೀಡಿಯೋ ಮಾಡಿ ಹಾಕಿದ್ರಾತು ಅಂತೇಳಂದು ಸಾಯಂಕಾಲ ನಾನು ಗ್ಯಾಸಿನ ಮೇಲೆ ಚಿಪ್ ಇಟ್ಟಿದ್ದೀನಿ. ಇಲ್ಲಿ ಚಿಪ್ಪು ಪ್ರತಿ ಒಂದು ಹುಣ್ಣಿಮೆ ಅಮಾವಾಸ್ಯೆಗೆ ನಾನು ಈ ಕೆಲಸನ ಮಾಡ್ತೀನಿ. ಮನೆಯಲ್ಲಿ ಒಂದು ಸ್ವಲ್ಪ ಧೂಪ ಲೋಬಾನ ಹಾಕೋದ್ರಿಂದ ಮನೇಲಿ ನೆಗೆಟಿವ್ ಎನರ್ಜಿ ಏನೇ ಇದ್ರೂ ಅದು ಹೋಗುತ್ತೆ. ಹಾಗಾಗಿ ನಾವು ಪ್ರತಿದಿನ ಹಾಕೋಕ್ಕಾಗಲಿದ್ರೂ ಪ್ರತಿದಿನ ಅಂದರೆ ಈಗ ಧೂಪ ಅಂತ ಬರ್ತಾವಲ್ಲ, ಅವನ್ನ ಹಚ್ಚಿದ್ರೂ ಸಾಕು. ನೀವು ಈ ಲೋಬಾನ ಅಂತ ಅಂತಿರಲ್ಲ, ಇದನ್ನು ಮಾತ್ರ ಹುಣ್ಣಿಮೆ ಮತ್ತು ಇದಕ್ಕೆ ಅಮಾವಾಸ್ಯೆಗೆ ಒಂದು ಸ್ವಲ್ಪ ನೀವು ಮನೇಲಿ ಈ ರೀತಿ ಮಾಡ್ಕೊಳೋದ್ರಿಂದ ನಮ್ಮ ಮನೇಲಿ ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ನಾವು ಇದನ್ನು ಹೋಗಲಾಡಿಸ್ಬೋದು. ಈ ರೀತಿ ಒಂದು ಸ್ವಲ್ಪ ಹುಷಾರಾಗಿ ಮಾಡ್ಕೋರಿ, ಯಾಕಂದ್ರೆ ಅದು ಜಾಸ್ತಿ ಉರಿ ಬರ್ತದಲ್ಲ, ಒಂದು ಸ್ವಲ್ಪ ಹುಷಾರಾಗಿ ನಾವು ಈ ಚಿಪ್ಪನ್ನು ಉರಿಸ್ಕೊಂಡು ಈ ರೀತಿ ಕೆಂಡ ಮಾಡ್ಕೋಬೇಕು. ಮಾಡಿಕೊಂಡು ನಾನು ಇದನ್ನ ಲೋಬಾನ ಹಾಕ್ತೀನಿ. ದೇವ್ರ ಮುಂದೆ ದೀಪ ಹಚ್ಚಿ ನೋಡ್ರಲ್ಲಿ ಲೋಬಾನ ಹಾಕಿನಿ. ಅದೊಂಥರ ಏನೋ ಈ ಮಳೆಗಾಲದಲ್ಲಂತೂ ಈ ರೀತಿ ಧೂಪ ಹಾಕಿ ಮನೆಗೆಲ್ಲ ಹಿಡಿದ್ರೆ ಏನೋ ಒಂಥರ ಸಮಾಧಾನ ಖುಷಿ ಇರ್ತೈತಿ. ನೋಡ್ರಿ ನಮ್ಮ ಮನೆ ಪೂಜೆ ಇಷ್ಟು ಸಿಂಪಲ್ಲಾಗಿ ನಾನು ಪೂಜೆ ಅಂತೂ ಮಾಡ್ಕೊಂಡಿನಿ ಇವತ್ತು. ಎಲ್ಲ ಪೂರ್ತಿ ವಿಡಿಯೋ ನೋಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ನಾನು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ ಫ್ರೆಂಡ್. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಾಯ್ ಫ್ರೆಂಡ್ಸ್, ಬಾಯ್.